ನಿಮ್ಮಲ್ಲಿ ಈ ರೀತಿ ಸಮಸ್ಯೆಗಳು ಕಾಡ್ತಾ ಇದ್ರೆ ಎಚ್ಚರವಾಗಿರಿ. ತೀವ್ರ ತಲೆನೋವು, ತಲೆ ಸುತ್ತೋದು, ಕಣ್ಣು ಮಂಜಾಗಿ ಕಾಣುವಂಥದ್ದು, ಹೃದಯದ ಬಡಿತ ಹೆಚ್ಚಾಗುವಂಥದ್ದು, ಕೆಲವೊಮ್ಮೆ ಮೂಗಿನಿಂದ ರಕ್ತಸ್ರಾವ ಆಗುವಂಥದ್ದು, ಮತ್ತೆ ಸಡನ್ ಆಗಿ ಕಾರಣಗಳಿಲ್ಲಾರ್ದೇ ಕೋಪ ಬರುವಂಥದ್ದು, ಈ ಎಲ್ಲಾ ರೀತಿಯ ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಾ ಇದ್ರೆ ಎಚ್ಚರವಾಗಿರಿ. ಯಾಕೆಂದ್ರೆ ಅದು ಹೈ BP ಇರಬಹುದು. ದಯವಿಟ್ಟು ಒಂದು ಬಾರಿ ಡಾಕ್ಟರ್ ಹತ್ರ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ MNS ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇದನ್ನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಹೈ BP ಇರುವಂತ ವ್ಯಕ್ತಿಗಳಿಗೆ ಯಾವ ರೀತಿ ಯೋಗಾಸನಗಳ ಮೂಲಕ ಆ ಬ್ಲಡ್ ಪ್ರೆಷರ್ ಅನ್ನ ನಾರ್ಮಲ್ಗೆ ತರುವಂತದ್ದು ಎನ್ನುವುದನ್ನು ನಿಮಗೆ ಇವತ್ತಿನ ಯೋಗಾಭ್ಯಾಸದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಹೌದು, ಇವತ್ತಿನ ಯೋಗಾಭ್ಯಾಸದಲ್ಲಿ ನಿಮಗೆ ತಿಳಿಸ್ಕೊಡುವಂತ ಆಸನ, ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಟೆಕ್ನಿಕ್ ಇವೆಲ್ಲ ಏನಿದೆ ಮತ್ತೆ ಬ್ಲಡ್ ಪ್ರೆಷರ್ ಅನ್ನ ನಾರ್ಮಲ್ ಸ್ಥಿತಿಗೆ ತರುವಂದಲಿಕ್ಕೆ ಇದು ಸಹಾಯ ಮಾಡುವಂತದ್ದು. ಹಾಗಾಗಿ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಯಾಕೆ ತಡ ಮಾಡೋಣ. ಮೊದಲಿಗೆ ತಾಡಾಸನವನ್ನ ಮಾಡುವಂಥದ್ದು. ಇರಿಸಿ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ರಿ. ಸಮಸ್ಥಿತಿಯಲ್ಲಿ ನಿಂತುಕೊಂಡು ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನ ನಿಧಾನವಾಗಿ ಮೇಲೆತ್ತಿ ದೆನ್ ಲಾಕ್ ಮಾಡಿ, ಮತ್ತೆ ಲಾಕ್ ಮಾಡಿರ್ತಕ್ಕಂಥ ಹಸ್ತವನ್ನ ಮೇಲ್ಮುಖವಾಗಿ ತಿರುಗಿಸಿ. ಎಸ್. ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಹೀಲ್ಸ್ ಅನ್ನ ಮೇಲೆ ಅಪ್ ಮಾಡಿ, ಟೋಸ್ ಮೇಲೆ ಬ್ಯಾಲೆನ್ಸ್ ಮಾಡಿ. ಎಸ್. ದೃಷ್ಟಿ ನೇರವಾಗಿರ್ಲಿ. 5 ರಿಂದ 10 ಬಾರಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಿ. 1 2 3 4 5 6 7 8 9 10. ಎಸ್. ಮತ್ತೆ ನಿಧಾನವಾಗಿ ಕೆಳಗೆ ಬಿಡಿ. ಇದು ಮೊದಲನೇ ಆಸನ. ನಂತರ ಎರಡನೇ ಆಸನ ಕಟಿ ಚಕ್ರಾಸನ ಅಂತ ಕರಿತೀವಿ. ಎಸ್. ಕಾಲುಗಳ ಮಧ್ಯೆ 1 ಅಡಿಯಷ್ಟು ಡಿಸ್ಟೆನ್ಸ್ ಇರಲಿ. ನಂತರ ಬಲಗೈಯನ್ನ ಬಲ ತೊಡೆಗೆ ಟಚ್ ಮಾಡಿ, ಎಡ ಹಸ್ತವನ್ನು ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಲಿಫ್ಟ್ ಮಾಡಿ, ಮತ್ತೆ ಉಸಿರನ್ನ ಹೊರ ಹಾಕ್ತಾ ರೈಟ್ ಸೈಡ್ಗೆ ಬೆಂಡ್ ಹಾಕಿ ಸಾಧ್ಯವಾದಷ್ಟು. ಎಸ್. ನಿಮ್ಮ ದೃಷ್ಟಿ ನಿಮ್ಮ ಲೆಫ್ಟ್ ಹ್ಯಾಂಡಿನ ಮಿಡಲ್ ಫಿಂಗರ್ ಮೇಲಿರಲಿ. ಎಸ್. ಹೋಲ್ಡ್ ಇಟ್ 1 2 3 4 5. ಎಸ್. ಕಮ್ ಔಟ್. ಸೇಮ್ ಇನ್ನೊಂದು ಬದಿಗೆ ಮಾಡುವಂಥದ್ದು. ಉಸಿರನ್ನ ತೆಗೆದುಕೊಳ್ಳುತ್ತಾ ಬಲಗೈನ ಮೇಲೆತ್ತಿ, ಉಸಿರನ್ನ ಹೊರ ಹಾಕ್ತಾ ಎಡಬದಿಗೆ ಬೆಂಡ್ ಆಗಿ, ದೃಷ್ಟಿ ನಿಮ್ಮ ಎಡಗೈನ ಮಧ್ಯದ ಬೆರಳಿನ ಮೇಲಿರಲಿ. ಎಸ್. 1 2 3 4 5. ಎಸ್. ಕಮ್ ಔಟ್ ಅಂಡ್ ರಿಲ್ಯಾಕ್ಸ್. ಈ ಎರಡು ನಿಂತುಕೊಂಡು ಮಾಡುವಂತ ಆಸನಗಳು. ನಂತರ ಮೂರನೇ ಆಸನ ಪವನ ಮುಕ್ತಾಸನ. ಎಸ್. ಈ ರೀತಿ ಬೆನ್ನಿನ ಮೇಲೆ ಮಲ್ಕೊಳ್ರಿ. ಹಂತ ಹಂತವಾಗಿ ಬೆನ್ನಿನ ಮೇಲೆ ಮಲಗಿ ನಂತರ ಎರಡು ಕಾಲುಗಳನ್ನ ಫೋಲ್ಡ್ ಮಾಡಿ ಎದೆ ಹತ್ತಿರ ತೆಗೆದುಕೊಳ್ಳ್ರಿ. ನಂತರ ಎರಡು ಕೈಗಳಿಂದ ಲಾಕ್ ಮಾಡಿ. ಎಸ್. ನಂತರ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಹಣೆಯ ಭಾಗವನ್ನ ಮೊಣಕಾಲಿಗೆ ಟಚ್ ಮಾಡುವಂಥದ್ದು. ಎಸ್. ಈ ರೀತಿ. ಎಸ್. ಈ ಆಸನದಲ್ಲಿ 5 ರಿಂದ 10 ಬಾರಿ ಉಸಿರಾಟ ಪ್ರಕ್ರಿಯೆಯನ್ನ ಮಾಡಿ. ಎಸ್. ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕತ್ತನ್ನು ನೆಲಕ್ಕೆ ತಾಗಿಸಿ, ನಂತರ ಕಾಲುಗಳನ್ನು ನೇರ ಚಾಚಿ. ಎಸ್. ಮತ್ತೆ ಬಲ ಬದಿಗೆ ತಿರುಗುತ್ತಾ ನಿಧಾನವಾಗಿ ಮೇಲೆ ಕೂತ್ಕೊಳ್ಳಿ. ನಂತರ ಈಗ 4ನೇ ಆಸನ ವಜ್ರಾಸನ ಅಂತ ಕರಿತೀವಿ. ವಜ್ರಾಸನವನ್ನು ಅಭ್ಯಾಸ ಮಾಡುವಂಥದ್ದು. ಎಸ್. ಕಾಲುಗಳನ್ನ ಸೈಡಿಂದ ಫೋಲ್ಡ್ ಮಾಡಿ ಬಟಕ್ ಕೆಳಗೆ ಪ್ಲೇಸ್ ಮಾಡುವಂಥದ್ದು, ಅಂದ್ರೆ ಪೃಷ್ಠಭಾಗದ ಕೆಳಗೆ ನಿಮ್ಮ ಹಿಮ್ಮಡಿಯನ್ನ ತಾಗಿಸುವಂಥದ್ದು. ಎಸ್. ಈ ರೀತಿ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ನೇರವಾಗಿ ಬೆನ್ನು ಕತ್ತು ನೇರವಾಗಿರಲಿ. ಎಸ್. 5 ರಿಂದ 10 ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು. 1 2 3 4 5. ಎಸ್. ಈ ರೀತಿ 5 ರಿಂದ 10 ಬಾರಿ ಉಸಿರಾಟ ಪ್ರಕ್ರಿಯೆನ ವಜ್ರಾಸನದಲ್ಲಿ ಮಾಡುವಂಥದ್ದು. ನಂತರ ವಜ್ರಾಸನ ಆದ ಮೇಲೆ ಉಷ್ಟ್ರಾಸನವನ್ನ ಮಾಡುವಂಥದ್ದು. ಎಸ್. ಅದೇ ರೀತಿ ಮೊಣಕಾಲ ಮೇಲೆ ನಿಂತ್ಕೊಳ್ರಿ. ಈ ರೀತಿ ಮೊಣಕಾಲ ಮೇಲೆ ನಿಂತ ನಂತರ ಎರಡು ಕೈಗಳನ್ನ ಭುಜದ ಸಮಾಂತರವಾಗಿ ಮೇಲೆತ್ತಿ. ಎಸ್. ನಂತರ ನಿಮ್ಮ ಹಸ್ತವನ್ನ
ನಿಮ್ಮ ಪಾದದ ಮೇಲೆ ಇಡುವಂತ ಅಭ್ಯಾಸವನ್ನ ಮಾಡುವಂಥದ್ದು. ಎಸ್, ಈ ರೀತಿ. ಎಸ್, 1 by 1. ಎಸ್, ಕತ್ತು ಹಿಂದೆ ಇರಲಿ. ಹೋಲ್ಡ್ ಮಾಡಿ ಸಾಧ್ಯವಾದಷ್ಟು 1 2 3 4 5 6 7 8 9 10. ಎಸ್, ಮತ್ತೆ ನಿಧಾನವಾಗಿ ಹಂತ ಹಂತವಾಗಿ ಮೇಲ್ ಬನ್ನಿ. ಎಸ್, ಮತ್ತೆ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು. ಎಸ್, ಈಗ ಸ್ವಲ್ಪ ಪ್ರಮಾಣದಲ್ಲಿ ಸಾಧ್ಯವಾದಷ್ಟು ಮುಂದೆ ಬೆಂಡಾಗಿ. ಎಸ್, ಇಷ್ಟೇ, ಜಾಸ್ತಿ ಬೇಡ. ಎಸ್, ಮತ್ತೆ ನಿಧಾನವಾಗಿ ಮೇಲ್ ಬನ್ನಿ. ಈ ಉಷ್ಟ್ರಾಸನ ಮಾಡಿದ ನಂತರ ಹೊಟ್ಟೆ ಮೇಲೆ ಮಲ್ಕೊಳ್ರಿ. ನಂತರ ಭುಜಂಗಾಸನವನ್ನ ಮಾಡುವಂಥದ್ದು. ಎಸ್, ಎಸ್, 2 ಕೈಗಳನ್ನ ಎದೆ ಪಕ್ಕ ಇಡಿ. 2 ಕಾಲುಗಳನ್ನ ಹಿಂದೆ ಒಂದಕ್ಕೊಂದು ಜಾಯಿನ್ ಮಾಡಿ. ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಕತ್ತು, ಅಪ್ಪರ್ ಬ್ಯಾಕ್, ಮಿಡಲ್ ಬ್ಯಾಕ್ ಅಂಡ್ ಲೋವರ್ ಬ್ಯಾಕ್ 1 by 1 ಮೇಲೆ ಲಿಫ್ಟ್ ಮಾಡ್ತಾ ಬನ್ನಿ. ಎಸ್, ಸಾಧ್ಯವಾದಷ್ಟು ಕತ್ತನ್ನ ಮೇಲೆ ನೋಡಿ. ಎಸ್, ಇಷ್ಟೇ. ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ರಿಲ್ಯಾಕ್ಸ್. ಮತ್ತೆ ಕೆಳಗೆ ಬನ್ನಿ. ಕಾಲುಗಳನ್ನ ಅಗಲಿಸಿ, ಫುಟ್ಗಳನ್ನ ಫ್ಲಾಟ್ ಮಾಡಿ ಸೈಡ್ ಟು ಸೈಡ್. ನೆಕ್ಸ್ಟ್ 2 ಕೈಗಳನ್ನ ನಿಮ್ಮ ಗದ್ದದ ಭಾಗದ ಕೆಳಗೆ ಪ್ಲೇಸ್ ಮಾಡಿ. ಎಸ್, ಈ ರೀತಿ ಮಕರಾಸನ ಪೋಸ್. ಈ ಮಕರಾಸನದಲ್ಲೂ ಸಹ ಒಂದು 5 ರಿಂದ 10 ಬಾರಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಿ. 1 2 3 4 5 6 7 8 9 10. ಎಸ್, ಮತ್ತೆ ನಿಧಾನವಾಗಿ ಮೇಲೆ ಬನ್ನಿ. ಮತ್ತೆ 2 ಕಾಲುಗಳನ್ನ ಮುಂದೆ ಚಾಚಿ. ಎಸ್, ಈಗ ಮುಂದಿನ ಆಸನ ವಕ್ರಾಸನ ಅಂತ ಕರಿತೀವಿ. ಎಸ್, ನಿಮ್ಮ ಬಲಗಾಲನ್ನ ಉಸಿರನ್ನ ತೆಗೆದುಕೊಳ್ಳುತ್ತಾ ಫೋಲ್ಡ್ ಮಾಡಿ. ಎಸ್, ಈಗ ನಿಮ್ಮ ಬಲಗೈಯನ್ನ ಬೆನ್ನ ಹಿಂದೆ ಇಡಿ. ಮತ್ತೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಎಡಗೈನ ಮೇಲ್ಚಾಚಿ. ಎಸ್, ನಂತರ ಉಸಿರನ್ನ ಹೊರ ಹಾಕ್ತಾ ಎಡಗೈನ ಸಂಪೂರ್ಣವಾಗಿ ಬಲಗಾಲಿನ ಮೊಣಕಾಲಿನ ಹೊರಭಾಗದಲ್ಲಿ ಸುತ್ತಿಸ್ತಾ. ಎಸ್, ಸಾಧ್ಯವಾದರೆ ನಿಮ್ಮ ಎಡಗಾಲನ್ನ ಹಿಡೀರಿ. ಆಗ್ಲಿಲ್ಲ ಅಂದ್ರೆ ಕೈಯನ್ನ ಇಲ್ಲೇ ಇಡಿ. ಎಸ್, ಈ ರೀತಿ ಹಿಂದೆ ನೋಡುವಂಥದ್ದು. ಇಷ್ಟೇ. ಫೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ನಂತರ ಇದನ್ನೇ ಇನ್ನೊಂದು ಬದಿಗೆ ಅಭ್ಯಾಸ ಮಾಡುವಂಥದ್ದು. ಎಸ್, ಸೇಮ್ ಪ್ರೊಸೀಜರ್ ಇರುತ್ತೆ. ಇದನ್ನೇ ಇನ್ನೊಂದು ಬದಿಗೆ ಅಭ್ಯಾಸ ಮಾಡಿ. ಎಸ್, ಈ ರೀತಿ ಹಿಂದೆ ನೋಡಿ. ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ಮತ್ತೆ ಮೊದಲ ಸ್ಥಿತಿಗೆ ಬನ್ನಿ. ಈ ಎಲ್ಲ ಆಸನಗಳನ್ನು ಮಾಡಿದ ನಂತರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಕರಿತೀವಿ. ನಿಮಗೆ ಪದ್ಮಾಸನದಲ್ಲಿ ಕೂಡ್ಲಿಕ್ಕೆ ಬಂದರೆ ಪದ್ಮಾಸನದಲ್ಲಿ ಕೂತ್ಕೊಳ್ರಿ. ಆಗಲಿಲ್ಲ ಅಂದರೆ ಈ ರೀತಿ ಸುಖಾಸನದಲ್ಲಿ ಕುಳಿತುಕೊಳ್ಳುವಂಥದ್ದು. ಎಸ್, ಇಷ್ಟು ಕುಳಿತುಕೊಳ್ರಿ. ನಿಮ್ಮ ಎಡ ಹಸ್ತವನ್ನ ಚೈನ್ ಮುದ್ರೆಯಲ್ಲಿ ಇಡಿ. ಬಲಗೈಯನ್ನ ನಾಸಿಕಾಗ್ರ ಮುದ್ರೆ ಅಂತ ಕರಿತೀವಿ. ಈ ರೀತಿ. ನಂತರ ತಮ್ ಫಿಂಗರ್ ಇಂದ ರೈಟ್ ನಾಸ್ಟ್ರಿಲ್ ನ ಕ್ಲೋಸ್ ಮಾಡಿ. ಎಸ್, ನೆಕ್ಸ್ಟ್ ಇನ್ಹೇಲ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್ and hold your breath up to your capacity and exhale through the right nostril. Then inhale through the right nostril and hold it. Exhale through the left nostril. Again inhale through the left nostril and hold it. Exhale through the right nostril. Then inhale through the right nostril and hold it. Exhale through the left nostril. ಎಸ್, ಈ ರೀತಿ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು. ಲೆಫ್ಟ್ ನಾಸ್ಟ್ರಿಲ್ ಇಂದಾನೆ
ಪ್ರಾರಂಭ ಮಾಡುವಂಥದ್ದು ಮತ್ತೆ ಲಾಸ್ಟಿಗೆ ಕೊನೆಯದಾಗಿ ಲೆಫ್ಟ್ ನಾಸ್ಟ್ರಲಿಂದಾನೇ ಎಂಡಿಂಗ್ ಮಾಡುವಂಥದ್ದು. ಈ ರೀತಿ ನಾಡಿಶೋಧನ ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕು. ನಾನು ನಿಮಗೆ ಕಡಿಮೆ ಪ್ರಮಾಣದಲ್ಲಿ ತೋರಿಸಿದ್ದೇನೆ, ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿ. ಎಸ್, ಇದು ನಾಡಿಶೋಧನ ಪ್ರಾಣಾಯಾಮ. ನಂತರ ಕೊನೆಯದಾಗಿ ಭ್ರಾಮರಿ ಪ್ರಾಣಾಯಾಮನ ಅಭ್ಯಾಸ ಮಾಡುವಂಥದ್ದು. ಎಸ್, ನೇರವಾಗಿ ಕೂತ್ಕೊಳ್ರಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಇಂಡೆಕ್ಸ್ ಫಿಂಗರ್ ಅನ್ನ ಕಿವಿ ಒಳಗಡೆ ಹಾಕುವಂಥದ್ದು, ಸಂಪೂರ್ಣವಾಗಿ ಲಾಕ್ ಮಾಡುವಂಥದ್ದು. ಎಸ್, ಈ ರೀತಿ. ನಂತರ ಉಸಿರನ್ನ ಹೊರ ಹಾಕುವಾಗ ವೈಬ್ರೇಟಿಂಗ್ ಸೌಂಡ್ ಮೂಲಕ ಉಸಿರನ್ನ ಹೊರ ಹಾಕುವಂಥದ್ದು, ಮಕಾರ ಆಗಿರ್ಬೋದು ಅಥವಾ ವೈಬ್ರೇಟಿಂಗ್ ಸೌಂಡ್ ಆಗಿರ್ಬೋದು ಮಾಡಬೇಕು. ಎಸ್, ಈ ರೀತಿ. ಮತ್ತೆ ಇನ್ಹೇಲ್ ಮಾಡಿ ಇದೇ ರೀತಿ ಪ್ರೊಸೀಜರ್ನ ಮಾಡುವಂಥದ್ದು. ಇದನ್ನ 5 ಬಾರಿ ಅಭ್ಯಾಸ ಮಾಡಿ, ಏನು ತೊಂದರೆ ಇಲ್ಲ, ಸಾಧ್ಯವಾದಷ್ಟು ಶಾಂತವಾಗಿ ಅಭ್ಯಾಸ ಮಾಡುವಂಥದ್ದು. ಎಸ್, ಕೊನೆಯದಾಗಿ ಇದನ್ನೆಲ್ಲ ಮಾಡಿದ ನಂತರ ಧ್ಯಾನಕ್ಕೆ ಕೂಡುವಂಥದ್ದು. ಧ್ಯಾನಕ್ಕೆ ಕೂಡಬೇಕಾದ್ರೆ ಯಾವ ರೀತಿ ಕೂಡಬೇಕು ಅನ್ನುವಂಥದ್ದು ಎಲ್ರಿಗೂ ಒಂದು ಸಾಮಾನ್ಯವಾದ ಗೊಂದಲ ಇರುತ್ತೆ. ಜಾಸ್ತಿ ಗೊಂದಲ ಮಾಡುವಂಥ ಅವಶ್ಯಕತೆ ಇಲ್ಲ. ಎಸ್, ಈ ರೀತಿ ಕುಳಿತುಕೊಳ್ರಿ. ಬೆನ್ನು ಕತ್ತು ನೇರವಾಗಿರಲಿ. ಸಂಪೂರ್ಣವಾಗಿ ಗಮನವನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಉಸಿರನ್ನ ತೆಗೆದುಕೊಳ್ಳುವ ರೀತಿಯನ್ನು ಗಮನಿಸಿ, ಮತ್ತೆ ಆ ಉಸಿರನ್ನ ಹೊರ ಹಾಕುವಾಗ ಅದನ್ನು ಗಮನಿಸಿ. ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ತಾ 5ರಿಂದ 10 ನಿಮಿಷ ಕುಳಿತುಕೊಳ್ರಿ, ಮನಸ್ಸನ್ನು ಶಾಂತವಾಗಿ ಇಡುತ್ತಾ. ಎಸ್, ಈ ರೀತಿ. ಎಸ್, ಇಷ್ಟೇ. ಈ ರೀತಿ ಅಭ್ಯಾಸ ಮಾಡುವಂಥದ್ದು. ಧ್ಯಾನಕ್ಕೆ ಕುಳಿತಾಗ ಬೇರೆ ಬೇರೆ ಆಲೋಚನೆಗಳು ಬರ್ತಿರ್ತವೆ. ಅದಕ್ಕೋಸ್ಕರ ಅವುಗಳನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನೀವೇನು ಮಾಡುವಂಥದ್ದು, ಉಸಿರಾಟದ ಮೇಲೆ ಗಮನವನ್ನು ಹರಿಸುವಂಥದ್ದು. ಅದರ ಜೊತೆಗೆ ಉಸಿರಾಟದ ಮೇಲೆ ಗಮನವನ್ನು ಕೊಡುತ್ತಾ ಉಸಿರಿನ ಪ್ರಕ್ರಿಯೆ ಯಾವ ರೀತಿ ಇದೆ, ಜೋರಾಗಿ ಆಗ್ತಿದ್ದೇನೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಆಗ್ತಿದ್ದೇನೆ, ಅಥವಾ ಶಾರ್ಟ್ ಬ್ರೀತ್ ಆಗ್ತಾ ಇದ್ದೇನೆ ಅಥವಾ ಲಾಂಗ್ ಬ್ರೀತ್ ಆಗ್ತಾ ಇದ್ದೇನೆ ಅನ್ನೋದನ್ನು ಗಮನಿಸ್ತಾ ಈ ರೀತಿ ಮೆಡಿಟೇಷನ್ ಮಾಡುವಂಥದ್ದು. ಎಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಂತ ಹೈ BP ಯನ್ನು ನಾರ್ಮಲ್ಗೆ ತರುವಂಥ ಯೋಗ ಅಭ್ಯಾಸ, ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಟೆಕ್ನಿಕ್. ಎಸ್, ಇದನ್ನು ನೀವು ಅಭ್ಯಾಸ ಮಾಡಿದಾದರೆ ನಿಮಗೆ ಇರ್ತಕ್ಕಂಥ ಹೈ ಬ್ಲಡ್ ಪ್ರೆಷರ್ ನಾರ್ಮಲ್ ಸ್ಥಿತಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಯೋಗ ಅಭ್ಯಾಸನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ನಾನು ಮಾಡ್ತೇನೆ.